ಅದನ್ನ ತೊಡೆದಾಕ್ಬೇಕು ಅಂತಂದ್ರೆ ನಾವೊಂದು ಯೋಜನೆಗಳನ್ನ ನಿರೂಪಿಸ್ಕೋಬೇಕು. ನಾವು ಮನಸ್ಸಿನ ಸ್ಥಿತಿವಂತರಾಗಬೇಕು. ಯಾವುದೇ ಕಾರಣಕ್ಕೂ ನಾವು ಇಟ್ಟ ಹೆಜ್ಜೆನ ಅದನ್ನ ಸಾಧನೆ ಮಾಡೋವರೆಗೆ ಬಿಡಬಾರ್ದು. ಯಾಕೆಂದ್ರೆ ಈಗ ಹೋರಾಟಗಾರರು ನೋಡ್ತೀವಿ ನಾವೆಲ್ಲ ಹಿಂದೆ ಒಂದು ದೊಡ್ಡ ಸಂಘಟನೆ ಒಳಗಡೆ ಇದ್ದೋ, ಸಂಘಟನೆ ಇದ್ದೋ, ದೊಡ್ಡ ಎಲ್ಲ ಗಲಾಟೆಗಳಾಯ್ತು, ಮುಷ್ಕರ ಆಯ್ತು, ಆಗ್ಲೂ ಕೂಡ ನಮಗೆ ಟ್ರಾನ್ಸ್ಫರ್ ಅವೆಲ್ಲ ಇದ್ದಾವೆಲ್ಲ ಏನ್ ಕೇರ್ ಮಾಡ್ತಿರಲಿಲ್ಲ. ಆದ್ರೆ ಅದು ತಾತ್ಕಾಲಿಕವಾದ ಪರಿಹಾರ, 4 ವರ್ಷಕ್ಕೊಂದ್ಸರಿ ಫಿಕ್ಸೆಡ್ ಬೇಡುವಂತಹ ಪರಿಹಾರಕ್ಕೆ ಹೋರಾಟ ಮಾಡುವಂತ ದಿನಗಳಾಗಿವೆ. ಆದ್ರೆ ಈಗ ಹಂಗಲ್ಲ. ನಮ್ಮ ನೌಕರರು ಅವರ ಸ್ವಾಭಿಮಾನದ ಬದುಕು ಕಟ್ಕೊಳ್ಳೋಕ್ಕೋಸ್ಕರ, ಅವರು ಶಾಶ್ವತವಾದಂತಹ ವೇತನ ಪದ್ಧತಿ ಮುಖಾಂತರ ಪಡೆಯೋಕ್ಕೋಸ್ಕರ ಮಾಡ್ತಾ ಇರುವಂತ ಹೋರಾಟ ಇದೆ. ಈ ಹೋರಾಟದಲ್ಲಿ ಯಾರು ನಾವೀಗ ಕೆಲಸ ಮಾಡ್ತಾ ಇರ್ತೀವಿ ಅದು ಅಜರಾಮರವಾಗಿ ಹೆಸರುಕೊಳ್ಳುತ್ತೆ. ಯಾಕೆಂದ್ರೆ ಇಂಥ ಪದ್ಧತಿ ಇತ್ತು, ಅದನ್ನ ಸರ್ವನಾಶ ಮಾಡುವಾಗಿ ಸ್ವಾಭಿಮಾನ ಬದುಕು ಕಟ್ಕೊಟ್ಟೋದು ಅಂತ ಹೇಳಿ ನಮಗೆ ಸಿಕ್ಕಿರ್ಬೋದು. ಇನ್ನೊಂದು 2 ವರ್ಷ ಸಿಕ್ಕಿರ್ಬೋದು, ಇನ್ನು ಕೆಲವು ಶಿಕ್ಷೆ ಸಿಗುತ್ತೆ. ಅದಕ್ಕೋಸ್ಕರ ಪ್ರಾಮಾಣಿಕವಾಗಿ ಸಂಘಟನೆ ಕೂಡ ಪ್ರಾಮಾಣಿಕವಾಗಿರ್ಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಯಾರಿರೋ ನೌಕರರ ಕೂಡ ನೀವು ಎಲ್ಲಾದ್ರೂ ಕಡೆ ಏನೋ ಸಣ್ಣ ಪುಟ್ಟ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಗೊತ್ತು. ಎಲ್ಲ ವಿಷಯದಲ್ಲೂ ಆರ್ಥಿಕ ಪರಿಸ್ಥಿತಿನಲ್ಲಿ ಇರುವುದು, ಮತ್ತೆ ಕಾರ್ಯಗಳಿಂದ ಹಿಡಿದು ಒಬ್ಬೊಬ್ಬರು ವೈಷಮ್ಯಗಳಿಂದ ಹಿಡಿದು ಇಲ್ಲಿ ಯಾವ ರೀತಿ ಎಲ್ಲ ಒಂದು ಸಂಘಟನೆ ಸೇರ್ಕೊಂಡು ಅವ್ರ ವೈಯಕ್ತಿಕ ಹಿತಾಸಕ್ತಿಗಳು ಸಿಗಲಿಲ್ಲ ಅಂತೇಳಿ ಸಂಘಟನೆ ಬಿಟ್ಟೋದವರು ಇವರೆಲ್ಲರೂ ಲೆಕ್ಕ ಹಾಕಿ ನಾವು ಹೇಳ್ತಾ ಇದೀವಿ. ಇವತ್ತು ನನ್ಗೆ 2 ತಿಂಗಳಿಂದ ರಿಟೈರ್ಡ್ ಆಗೋಕೆ ನಾನು ಕೂಡ ಪ್ರಾಮಾಣಿಕವಾಗಿ ಇರಲಿ, ನನಗೆ ಅನುಕೂಲ ಆಗಬೇಕು ಪರವಾಗಿಲ್ಲ. ನಿಜವಾಗಿ ಹೇಳ್ತಾ ಇದ್ದೀನಿ, ನನಗೆ ನಿವೃತ್ತಿ ಆದಷ್ಟು ಕೊಟ್ಬಿಟ್ರೆ ಅಥವಾ ಅಗ್ರಿಮೆಂಟ್ ಮತ್ತೊಂದು ತಗೊಂಡು ಹೊಟ್ಟೋಗ್ಬಿಡೋಣ ಏನಾಗಲಿ ಅಂತ ಹೇಳ್ಬೋದು. ಅದನ್ನು ಬೇಡ, ನನಗೆ ಸಿಕ್ಕೇ ಅಂದ್ರೂ ಪರವಾಗಿಲ್ಲ. ನಮ್ಮ ನೌಕರರಿಗೆ ಅವ್ರ ದುಡಿಮೆಗೆ ತಕ್ಕ ಪ್ರತಿಫಲನ ಅವರೇ ಸ್ವಾಭಿಮಾನದಿಂದ ಪಡಿಬೇಕು ಅನ್ನುವಂತ ನೀತಿ ನಮ್ಮ ಸಂಸ್ಥೆ ಬರಬೇಕು ಅನ್ನುವಂತ ಅಚಲವಾದ ನಿರ್ಧಾರ ತಗೊಂಡು ನಾವು ನಿಂತಿದ್ದೀವಿ. ಇಷ್ಟೇ ಜನ ಸಾಕು, ತಲೆ ಕೆಡಿಸ್ಕೊಬೇಡಿ, ಅವ್ರ ಪರ್ಲ ಇವ್ರ ಪರ್ಲ ಮತ್ತೊಂದು ಆಗುತ್ತೆ ಅಂತೇಳಿ. ಇನ್ ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಇಡೀ ರಾಜ್ಯದ ನೌಕರರಿಗೆ ತೊಂದರೆ ಆಗ್ದಂಗೆ ಹೆಜ್ಜೆ ಇಡುವಂತ ವ್ಯವಸ್ಥೆಗಳನ್ನ ನಾವು ಹೋರಾಟದ ಒಂದು ರೂಪುರೇಷೆನ ನಿರ್ಧಾರ ಮಾಡ್ತೀವಿ. ಆ ದೃಷ್ಟಿಯಿಂದ ಯೋಚನೆ ಮಾಡಬೇಡಿ, ಹೆಜ್ಜೆ ಇಡಿ, ಖಂಡಿತ ಜಯ ಸಾಧಿಸ್ತೀವಿ. ಅದಕ್ಕೆ ನಾನು ಬದ್ಧತೆಯಿಂದ ಹೇಳ್ತೀನಿ, ಇವೆಲ್ಲರೂ ಒಗ್ಗಟ್ಟನ್ನ ಯಾವುದೇ ಕಾರಣಕ್ಕೂ ಯಾರೇನು ಮಾಡಬೇಕಿಲ್ಲ ಕೆಲಸ ಮಾಡ್ಬೋದು. ಇಷ್ಟು ಮಾತಾಡಕ್ಕೆ ಅವಕಾಶ ಕೊಡೋಕೆ ನಿಮಗೆ ನಮಸ್ಕಾರ. ಘೋಷಣೆ ಮಾಡಬೇಕು ಅಥವಾ ಇತ್ಯರ್ಥಪಡಿಸಬೇಕು ಸಮರ್ಥನ ಅನ್ನೋ ಒಂದು ವಿಚಾರದಲ್ಲಿ ಸಾರಿಗೆ ಸಂಸ್ಥೆಯಲ್ಲಿ ಸಂಘಟನೆಗಳ ಚುನಾವಣೆ, ಅದರ ಜೊತೆಗೆ ಮಧ್ಯಂತರ ಪರಿಹಾರವನ್ನು ಘೋಷಣೆ ಮಾಡಲಿಲ್ಲ ಅನ್ನೋ ಒಂದು ವಿಚಾರದಲ್ಲಿ 8ನೇ ತಾರೀಕಿಂದ ನಾವೇನು ಪ್ರಾರಂಭ ಮಾಡ್ತಾ ಇದ್ದೇವೆ ಹೋರಾಟ, ಅದು ಬೆಂಗಳೂರು ತಲುಪುವಷ್ಟರಲ್ಲಿ ಅದು ಬೇರೆ ನಿಟ್ಟಿನಲ್ಲಿ ರೂಪ ಪಡ್ಕೊಳ್ಳೋ ಒಂದು ಸಾಧ್ಯತೆಗಳು ತುಂಬಾ ಇದ್ದಾವೆ. ಹಾಗಾಗಿ ಅದಕ್ಕೆ ಅವಕಾಶ ಕೊಡದೆ ಆಡಳಿತ ಸಭೆಯಲ್ಲಿ ಏನು ಮಧ್ಯಂತರ ಪರಿಹಾರ ಮತ್ತೆ ಚುನಾವಣೆ ಇದನ್ನು ಕೂಡ ಸರ್ಕಾರ ಮ್ಯಾನೇಜ್ಮೆಂಟ್ ಇದನ್ನು ಮಾಡ್ಕೊಡ್ಬೇಕು. ಮಾಡ್ಕೊಡ್ಲಿಲ್ಲ ಅಂದ್ರೆ ಹೋರಾಟ ಅನಿವಾರ್ಯ ಆಗುತ್ತೆ. ಖಂಡಿತ ಆ ಹೋರಾಟಗಳಿಗೆ ನಾವು ಕೂಟ ಮತ್ತೆ ಒಕ್ಕೂಟ ಸಿದ್ಧವಾಗಿದ್ದೀವಿ. ದಯಮಾಡಿ ಅಂತ ವಿಚಾರಗಳನ್ನ ಹೋರಾಟ ಮಾಡುವಂತ ಒಂದು ಸನ್ನಿವೇಶಕ್ಕೆ ತಂದುಕೊಂಡು ಹೋಗಬೇಡಿ ಅಂತ ಹೇಳಿ ಆಡಳಿತ ಮತ್ತೆ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ. ಒಂದೊಂದು ಅರ್ಥ ಮಾಡ್ಕೊಳ್ಳಿ, 8ನೇ ತಾರೀಕು ಪ್ರಾರಂಭ ಆಗುವಂತ ಜಾಥಾ ಈ ಹಿಂದೆ ಕೂಟ ಯಾವತ್ತೂ ಇತಿಹಾಸ ಸೃಷ್ಟಿಸಿಕೊಂಡೇ ಬಂದಿದೆ. ಮತ್ತೊಮ್ಮೆ ಕೂಟ ಇತಿಹಾಸ ಸೃಷ್ಟಿ ಮಾಡೋ ನಿಟ್ಟಿನಲ್ಲಿ ಒಂದು ದಾಪುಗಾಲ ಆಗ್ತಾ ಇದೆ ಅನ್ನೋ ಸಂದೇಶನ ನೀವು ಸರ್ಕಾರಕ್ಕೆ ರವಾನೆ ಮಾಡಬೇಕಾಗಿದೆ. ಜೊತೆಗೆ ಬೆಂಗಳೂರು ತಲುಪಿದಾದ್ಮೇಲೆ ಅನಿರ್ದಿಷ್ಟ ಕಾಲ ಉಪವಾಸ ಸತ್ಯಾಗ್ರಹನ ನಾವು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ಏನು ಕಾನೂನಾತ್ಮಕವಾಗಿ ನಾವು ಏನು ಸುರಕ್ಷತೆ ಪಡ್ಕೋಬೇಕು ಅದಕ್ಕೂ ಸಹ ಕೂಟ ಪ್ರಯತ್ನ ಮಾಡ್ತಾ ಇದೆ. ಎಲ್ಲಾ ನಿಟ್ಟಿನಲ್ಲೂ ನಮ್ಮ ನೌಕರರ ಸುರಕ್ಷತೆ ಜೊತೆಗೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ ನಾವು ಕಂಕಣಬದ್ಧರಾಗಿ ನಿಂತ್ಕೋತೇವೆ ಅನ್ನೋ
ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ. ಅಲ್ಲಿಗೂ ಸಹ ಸರ್ಕಾರ ಆಗಲಿ ಆಡಳಿತ ಮಂಡಳಿ ಇಷ್ಟಕ್ಕೂ ಒಂದು ವೇಳೆ ಬರಲಿಲ್ಲ ಅಂದ್ರೆ ಮುಷ್ಕರ ಅನಿವಾರ್ಯ ಆದ್ರೂ ಏನು ನಾವು ಹಿಂದೆ ಸರಿಯೋದಿಲ್ಲ. ದಯಮಾಡಿ ಸರ್ಕಾರ ಇನ್ನಾದ್ರೂ ತಮ್ಮ ವಿಳಂಬ ನೀತಿಯನ್ನ ಬದಿಗೊತ್ತಿ ನೌಕರರ ಸಮಸ್ಯೆ ಏನಿದೆ ವೇತನದ ವಿಚಾರದಲ್ಲಿ ಜೊತೆಗೆ ಸಂಘಟನೆಗಳ ಚುನಾವಣೆ ವಿಚಾರದಲ್ಲಿ ತಾವು ಅತಿ ತುರ್ತಾಗಿ ಶೀಘ್ರವಾಗಿ 6ನೇ ತಾರೀಕು ಟೆಲಿಕಾಸ್ಟ್ಗೂ ಇತ್ಯರ್ಥ ಪಡಿಸಲೇಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಈ ಸಭೆಗೆ ಆಗಮಿಸಿದ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಾಗರ. ಬಹುಶಃ ನಾವೆಲ್ಲ ನಿರ್ಭೀತಿಯಿಂದ ನಿಶ್ಚಿಂತೆಯಿಂದ ಈ ಒಂದು ಕಾರ್ಯಕ್ರಮನ ಆರಂಭ ಮಾಡ್ತಾ ಇದ್ದೀವಿ. ಆದ್ರೆ ಅವರು ಅಷ್ಟು ಮೊಬೈಲ್ ನೋಡ್ತಾ ಇದ್ದಾರೋ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟೊಂದು ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಮುಖರಾಗಿದ್ದಾರೆ. ಯಾಕಂತಂದ್ರೆ ನಾನು ಕಂಡ ಹಾಗೆ ನಾನು ನೋಡಿರೋ ಹಾಗೆ ಗ್ರೂಪಲ್ಲಿ ನಾನಂತೂ ಆ ಗುಂಪಿಗೆ ಅವಿವೇಕಿಗಳ ಗುಂಪು ಅಂತ ಹೆಸರಿಟ್ಟಿದ್ದೇನೆ. ಅದನ್ನ ನಾನು ಕೂಡ ಮಾಡಿದ್ದೀನಿ. ಯಾಕೆ ಮಾಡಿದ್ದೀನಿ ಅಂತಂದ್ರೆ ನಾವು ಪ್ರಾಮಾಣಿಕವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಹೋರಾಟ ಮಾಡುವಂತ ಸಂಘಟನೆ. ಈ ಸಂಘಟನೆಗೆ ಯಾರೇ ಬಂದು ಯಾರೇ ಸೇರ್ಕೊಂಡ್ರು ಕೂಡ ಸ್ವಾಭಿಮಾನ ಮತ್ತು ಪ್ರಾಮಾಣಿಕತೆಗೆ ಗೌರವ ಕೊಟ್ಟು ಸಂಘಟನೆ ಸೇರ್ಕೊತಾರೆ. ಹೌದಲ್ಲ? ಕಂಡ್ರೆ ಬರ್ತಾರೆ ದೊಡ್ಡ ವ್ಯಕ್ತಿಗಳು ಏನಿದ್ರು ಅದು ನಿಮ್ಮ ಸೊತ್ತು, ನಮ್ಮ ಸಂಘಟನೆಗಳಲ್ಲಿ ಅಂತ ಯಾರು ಇರೋದಿಲ್ಲ. ಅಂತ ಒಂದಷ್ಟು ಜನ ಇಟ್ಕೊಂಡು ಅವ್ರಿಗೇನಿಲ್ಲ ಆರೋಪಗಳು ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಚಂದ್ರು ಫಾರ್ಚುನರ್ ಗಾಡಿ ತಗೊಂಡಿದ್ದಾರೆ, ಬೆಂಗಳೂರಿಗೆ ಬಂಗ್ಲೆ ಕಟ್ಟಿದ್ದಾರೆ, ಅವರ ಕುಟುಂಬಸ್ಥರಿಗೆ ಒಡವೆಗಳನ್ನ ಕೊಡಿಸಿದ್ದಾರೆ, ಅವರು ಬಹಿರಂಗವಾಗಿ ಶ್ವೇತಪತ್ರ ಹೊಲಿಸಿ ಇಡೀ ರಾಜ್ಯ ಕೊಟ್ಟವರು. ಈಗ ಯಾರಾದ್ರೂ ಹುಡುಕೊಟ್ರೆ ಅದು ನಿಮ್ಮ ಹೆಸರಿಗೆ ಬರ್ಕೊಡ್ತೀವಿ. ಆದ್ರೂ ಕೂಡ ಅವಿವೇಕದಿಂದ ಆಯೋಗ್ಯತರ ದಿನಂಪ್ರತಿ ಬೆಳಗಾದ್ರೆ ಚಂದ್ರು ಹಾಗೆ ಮಾಡಿದ್ರೆ ಹೀಗೆ ಮಾಡಿದ್ರೆ ಚಂದ್ರು ಮಾಡಿದ್ದೇನಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಒಂದು ಸರ್ಕಾರ ಮತ್ತು ವಿರೋಧ ಪಕ್ಷದ ಕಣ್ಣು ಮುಚ್ಚೋದಕ್ಕೆ ಬಿಡುವಂತ ಹೋರಾಟಗಳನ್ನು ಮಾಡಿದ್ರು. ನೌಕರರನ್ನ ಬೆಂಬಲಿಸಿದ್ರು. ನಾವು ಎಲ್ಲಿ ನಮ್ಮ ಹಕ್ಕುಗಳನ್ನ ಕಳ್ಕೊಂಡು ಕೇವಲ ನೀವು ಮಾಡಿದ್ದೆ ಸರಿ, ಅಪ್ಪ ಹಾಕಿನ ಹಾರ ಮಾಡೋದು ಕೆಳಗಡೆ ನಾವು ಕುತ್ತೇನ ಅಂತ ಅನ್ಕೊಂಡು ಇದ್ದೀವೋ ಅದನ್ನ ನಮ್ಮನ್ನ ಜಾಗೃತರನ್ನಾಗಿ ಮಾಡಬೇಕು. ನಾವೆಲ್ಲ ವಿಫಲರಾಗಿದ್ದೀವಿ, ನಾವೇನು ಕಳ್ಕೊಂಡಿದ್ದೀವಿ ಅಂತ ಹೇಳುವುದು. ಆದ್ರೆ ನಿಮಗೆ ನಿಮ್ಮ ಕಳ್ಳಾಟಿಗೆ ಕೂಟದಲ್ಲಿ ನಡೀಲಿಲ್ಲ ಅಂತ ಅನ್ಕೊಂಡು ಅಡ್ಡದಾರಿಯಲ್ಲಿ ಬಿಟ್ಟು ಅಡ್ಡದಾರಿಯಲ್ಲಿ ಹೋಗಿ ಇವತ್ತು ಚಂದ್ರು ಅವರ ಮೇಲೆ ಆರೋಪ ಮಾಡ್ತೀರಾ? ಚಂದ್ರು ಅವರು ಅಂತ ಬೆಂಗಳೂರಿನಿಂದ ಏನು ಮಾಡಿಲ್ಲ. ಸಾರಿಗೆ ನೌಕರರ ಒಂದು ಸ್ವಾಭಿಮಾನದ ಸಾಮ್ರಾಜ್ಯ ಕೊಟ್ಟಿದ್ದಾರೆ. ಆದ್ರಿಂದ ಎಷ್ಟೋ ಜನ ನಾವು ಸುಮಾರು ಜನ ಇದ್ದೀವಿ. ಯಾಕೆ ಸ್ವಾಭಿಮಾನಿ ಗ್ರೂಪಲ್ಲಿ ಲಕ್ಷ್ಮೀ ಮೇಡಮ್ ಅವರು ಒಬ್ಬರೇ ಚರ್ಚೆ ಮಾಡ್ತಿರ್ಬೇಕಾದ್ರೆ ಇಂಕ್ಲೂಡಿಂಗ್ ನಾವು ಸಹ ನೋಡ್ಕೊಂಡು ನೋಡಾಗ್ತೀವಿ ಸಹ. ಕಾರಣ ಏನು ಅಂತಂದ್ರೆ ಅಲ್ಲಿರುವಂತ ಅತ್ಯಂತ ಅನಾಗರಿಕವಾಗಿ ಅಶ್ಲೀಲವಾಗಿ ಅಯೋಗ್ಯತರ ವರ್ತನೆ ಮಾಡುವಂತ ಜನಗಳು. ಅವ್ರು ಯಾವುದಕ್ಕೂ ಹೋಗೋದಿಲ್ಲ. ಏನಾದರೂ ಹೆಚ್ಚಿಕೊಂಡು ಮಾತಾಡಿದ್ರೆ ನಮ್ಮ ಕುಟುಂಬಗಳನ್ನ ಬೀದಿಗೆ ಹೊತ್ಕೊಂಡ್ಬಿಡ್ತಾರೆ. ಹಾಗಾಗಿ ಯಾರು ಕೂಡ ಮಾತಾಡೋದಕ್ಕೆ ಇನ್ನೇ ಒಂದು ನೋಡ್ತಾ ಇದ್ದೀವಿ ನಿಜ. ಆದ್ರೆ ನಾನು ಕರೆ ಮಾಡಿದಾಗ ನೇರವಾಗಿ ಒಂದು 4 ಜನ ಕೇಳಿದೆ. ನಮ್ಮಲ್ಲಿರುವಂತ ಒಬ್ಬ ಲಕ್ಷ್ಮೀ ಮೇಡಮಿಗೆ ಎಳಿಸ್ಕೊಂಡು ಆಂಧ್ರ ನಂತರ ಏನಾದ್ರು ನಾವೆಲ್ಲ ನಿಮ್ಮ ಮನೆಗೆ ನೋಡಿದ್ದೀವಿ ಅಂತ ಹೇಳಿ ಅದು ಬಹುಶಃ ಅವ್ರು ರಜಾ ಮಾಡಿ ಇಟ್ಕೊಳ್ಳಿ, ನನಗೇನು ತಕರಾರಿಲ್ಲ. ಆದ್ರೆ ಈಗ ಇನ್ನೇನು ನಾವು ಇವತ್ತು ಏನ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ, ರಾಜ್ಯ ಜನರಿಗೆ ಏನು ಒಂದು ಸಂದೇಶ ಕೊಡ್ಬೇಕು ಅಂತ ಅನ್ಕೊಂಡಿದ್ವಿ. ನಮ್ಮ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಆ ಒಂದು ವಿಚಾರವಾಗಿ ಮಾತಾಡ್ತಾರೆ. ನಾನು ಹೆಚ್ಚಿಗೆ ಸಮಯ ತಗೊಳ್ಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಆದ್ರಿಂದ ನಾವು ಕೂಡ ಪ್ರವೃತ್ತರಾಗಬೇಕು. ಏನಾಗಿದೆ ಅಂತಂದ್ರೆ ಜ್ಞಾನಿಗಳು ಮೌನಿ ಅಂದ್ರೆ ಮೂರ್ಖರು ಅಟ್ಟಹಾಸ ಮುಗಿತಾರೆ. ಇವತ್ತು ಮೂರ್ಖರು ತಮ್ಮನ್ನ ಸಾಮ್ರಾಜ್ಯ ಅಂತ ಕಟ್ಕೊಂಡಿದ್ದಾರೆ. ಆ ಮೂರ್ಖರನ್ನ ಕಡಿಮೆ ಹಾಕ್ಬೇಕು ಅಂತಂದ್ರೆ ಒಟ್ಟಿಗೆ ಒಂದೊಂದು ಕೂಟ್ರೆ ಅಂತ ಸಾಕು. ಮೂರ್ಖರಲ್ಲಿ ಈಗ ಏನಾಗಿದೆ ಅಂತಂದ್ರೆ ನಾವು ಯಾಕೆ ಮಾತಾಡಲೇಬೇಕಾಗಿದೆ ಅಂತಂದ್ರೆ ನಮ್ಮ ಕಳ್ಳರು ಅಂತ ಕರೀತಾರೆ. ನಾವು ಅದನ್ನ ನೋಡ್ಕೊಂಡು ಸುಮ್ಮನಾಗ್ಬಿಟ್ರೆ ಕಳ್ತನ ಮಾಡಿರ್ಬೇಕು ಮಗ ಹಾಕೋಷ್ಟು ಸುಮ್ಮನಾಗಿದ್ದಾರೆ ಅಲ್ವಾ? ಮಾರುಕಟ್ಟೆ ತೀರ ಶಿಕ್ಷಣ ಮಾಡಬೇಕು. ಒಂದು ಮಾತು ಹೇಳೋದ್ರಿಂದ ಸ್ವಾಭಿಮಾನದಿಂದ ಒಂದು ಧ್ವನಿ ಎತ್ತೋದ್ರಿಂದ ಕಳ್ತನ ಏನಿದೆ
ನಿಮ್ಮ ಅಭಿವ್ಯಕ್ತಿಗಳಿಗೆ ನಿದ್ರವಿಲ್ಲ ಅಂತ ಮಾತನ್ನ ಹೇಳ್ತಾ ನನಗೆ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನ ಹೇಳ್ತೀನಿ. ಜಯ ಹಿಂದ್.